ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕೊಟ್ಟೂರಲ್ಲಿರುವಂತಹ ಶ್ರೀ ಗುರು ಬಸವೇಶ್ವರ ಸ್ವಾಮಿ ದೇವಸ್ಥಾನ ನೋಡೋಣ ಬರ್ರಿ. ಈ ಕೊಟ್ಟೂರು ವಿಜಯನಗರ ಡಿಸ್ಟಿಕಲ್ಲಿ ಅದ ರೀ. ಈ ದೇವಸ್ಥಾನ ಕೂಡ ತುಂಬ ಪ್ರಾಚೀನ ದೇವಸ್ಥಾನ ಆಗಿದೆ ರೀ ಮತ್ತು ತುಂಬ ಫೇಮಸ್ ಆಗಿರುವಂತಹ ದೇವಸ್ಥಾನ. ಈ ದೇವಸ್ಥಾನದ ಜಾತ್ರೆ ಕೂಡ ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ನಡೀತದೆ ರೀ ಮತ್ತು ತುಂಬಾ ಪಾಪ್ಯುಲರ್ ಆಗಿರುವಂತಹ ಒಂದು ಜಾತ್ರೆ ಮತ್ತು ದೇವಸ್ಥಾನ ಇದೈತ್ರಿ. ಈ ದೇವಸ್ಥಾನ ಕೂಡ ರೀ ಪ್ರಾಚೀನ ದೇವಸ್ಥಾನ ಆಗಿದೆ ಮತ್ತು ಕಲ್ಲಿನಿಂದ ಮಾಡಿದಂತಹ ಸುಂದರವಾದಂತಹ ಒಂದು ದೇವಾಲಯವಾಗಿದೆ ರೀ. ಈ ದೇವರ ಮಹಿಮೆ ಕೂಡ ತುಂಬಾ ಇದೆ ರೀ. ಸೊ ಇಲ್ಲಿ ಭಕ್ತಾದಿಗಳ ಸಂಖ್ಯೆ ಕೂಡ ತುಂಬ ಇರುತ್ತೆ. ನೋಡಲಿಕ್ಕೂ ದೇವರ ಮೂರ್ತಿ ಮತ್ತು ಅಲಂಕಾರ ಕೂಡ ತುಂಬ ಸುಂದರವಾಗಿ ಮಾಡಿರ್ತಾರೆ. ಒಂದು ಒಡೆಯ ದೇವಸ್ಥಾನ ಅಂತ ಹೇಳ್ಬೋದು. ದೇವರ ದರ್ಶನ ತೆಗೆದುಕೊಂಡು ಹಂಗೆ ಎಡಭಾಗದಲ್ಲಿ ನೀವು ಹೋದರೆ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ಅದ ರೀ, ಅಲ್ಲಿ ಸೈಡು. ಸೊ ನೀವು ಅಲ್ಲಿ ಹೋಗಿ ಚೌಡೇಶ್ವರಿ ಅಮ್ಮನವರ ದರ್ಶನ ಕೂಡ ತೆಗೆದುಕೊಳ್ಬೋದ್ರಿ. ಇಲ್ಲಿ ಅಮ್ಮನವರ ದರ್ಶನ ತೆಗೆದುಕೊಂಡು ನೀವು ಹೊರಗಡೆ ಬಂದರೆ ಹಿಂದುಗಡೆ ದಾಸೋಹಕ್ಕಂತಾನೆ ಸ್ಥಳ ಅದ ರೀ. ಏನಾದರೂ ಸ್ಪೆಷಲ್ ಡೇಸ್ ಇದ್ದರೆ ಇಲ್ಲಿ ದಾಸೋಹ ಕಾರ್ಯಕ್ರಮ ಇರ್ತದೆ ರೀ. ಸೊ ಇಲ್ಲಿ ಬಂದು ಪ್ರಸಾದ ಕೂಡ ನಾವೆಲ್ಲ ತೆಗೆದುಕೊಳ್ಬೋದು ರೀ. ಇಲ್ಲಿ ಭಕ್ತಾದಿಗಳು ಕೂಡ ಬಂದು ನಿಂತು ಇರಲಿಕ್ಕೆ ಅವಕಾಶ ಅದ ರೀ. ಹಿಂದೆ ರೂಮಿನ ವ್ಯವಸ್ಥೆ ಅದ. ಅವರು ಕೂಡ ಇಲ್ಲಿ ಬಂದು ದೇವರ ದರ್ಶನ ತಗೊಂಡು ನಮಗೆ ಬೇಕಾದಂಥ ಪೂಜೆ ಎಲ್ಲನ ಮಾಡಿಸ್ಕೊಂಡು ಹೋಗ್ಬೋದು ರೀ. ಮತ್ತು ಕಾರ್ತಿಕ ಮಾಸದಲ್ಲಿ ಅಥವಾ ಡಿಸೆಂಬರ್ ಮಂತಲ್ಲಿ ರೀ ಲಕ್ಷ ದೀಪೋತ್ಸವವನ್ನು ಮಾಡ್ತಾರೆ ರೀ. ಸೊ ಆವಾಗ ನಾನು ತೆಗೆದಂತಹ ವಿಡಿಯೋ ಅದ ರೀ. ಆ ಟೈಮು ಕೂಡ ತುಂಬ ಜನ ಬಂದು ಕಾಯಿ ಮತ್ತು ಎಣ್ಣೆಯನ್ನು ಹಾಕ್ತಾರೆ ರೀ. ಈ ಉರಿ ಅಂತಹ ಬೆಂಕಿ ಅದ ನೋಡ್ರಿ ಹೊಂಡ, ಅದ್ರೊಳಗೆ ಒಣ ಕೊಬ್ಬರಿಯನ್ನು ಹಾಕ್ತಾರೆ ರೀ. ಅದರ ಜೊತೆ ದೀಪ ಇಟ್ಟಿರ್ತಾರೆ. ರೋಡ್ ಸೈಡೆಲ್ಲ ಟೋಟಲ್ ಆಗಿ ಲಕ್ಷ ದೀಪಗಳನ್ನ ಇಟ್ಟಿರ್ತಾರೆ. ಸೊ ಅಲ್ಲೆಲ್ಲ ಹೋಗಿ ನಾವು ಎಣ್ಣೆ ಹಾಕ್ಬೋದ್ರಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಚಾನಲ್ ಇನ್ನೂವರೆಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.